ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಆಪರೇಷನ್ ಮುಕ್ತ ಹೆಸರಿನಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಇದು. ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿತಾ ಇದೆ. ಬೆಳಗ್ಗೆ 5 ಗಂಟೆಯಿಂದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಒಟ್ಟಾರೆಯಾಗಿ ವೈಟ್ಫೀಲ್ಡ್, ಕಾಡುಗೋಡಿ, ಮಾರ್ಥಳ್ಳಿ, ಬೆಳ್ಳಂದೂರು, ಮಹದೇವಪುರ ಸೇರಿದಂತೆ ಈ ರೀತಿಯಾಗಿ ಹಲವೆಡೆ ದಾಳಿ ಆಗಿದೆ. ದಾಳಿ ವೇಳೆ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಅನ್ನೋದು ಕೂಡ ಪತ್ತೆಯಾಗಿದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮೇಲೆ ಪೊಲೀಸ್ ದಾಳಿಯಾಗಿದೆ. ಆಪರೇಷನ್ ಮುಕ್ತ ಎಂಬ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಹಾಗಾಗಿ ಈ ಕೆಲವು ಪ್ರದೇಶಗಳಲ್ಲಿ ಪೊಲೀಸರು ಇದೀಗ ದಾಳಿಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಪತ್ತೆಯಾದವರನ್ನ ಬಾಂಗ್ಲಾದೇಶದ ಪ್ರಜೆಗಳ ಇವರು ಅನ್ನೋದಾಗ್ಯೂ ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡ್ತಾರೆ. ಒಟ್ಟಾರೆ ಈಗ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಕೂಡ ಪತ್ತೆ ಆಗಿದ್ದಾರೆ. ಹಾಗಾದ್ರೆ ಅವರ ಹಿನ್ನೆಲೆ ಏನು, ಅಲ್ಲಿಂದ ಇಲ್ಲಿಗೆ ಬಂದದ್ದು ಹೇಗೆ, ಅವರ ಉದ್ದೇಶ ಏನು, ಈ ರೀತಿಯಾಗಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ನಡೆಸ್ತಾರೆ. ಕಾರ್ಯಾಚರಣೆಯ ವೇಳೆ ಸಿಕ್ಕಂತಹ ಸಾಕ್ಷ್ಯಗಳು ಏನು ಎತ್ತ ಅಂತ ಹೇಳಿ ಇನ್ನು ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಮತ್ತೆ ಇದೇ ರೀತಿಯಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಚಿಕ್ಕಮಗಳೂರಿನಲ್ಲೂ ಕೂಡ ಸಿಕ್ಕಾಕೊಂಡಿದ್ರು. ನಂತರದಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳು ಕೂಡ ರಿವೀಲ್ ಆಗಿತ್ತು. ಮೂಡಿಗೆರೆ ತಾಲೂಕಿನ ಬಣಕಲ್ ಸಮೀಪದ ಕಾಫಿ ತೋಟದಲ್ಲಿ 5 ಜನ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪೊಲೀಸರು ಬಂಧಿಸಿದ್ರು. ಜಿಲ್ಲೆಯಲ್ಲಿ ಎಸ್ಟೇಟ್ಗಳು, ರೆಸಾರ್ಟ್ ಹಾಗೆ ಹೋಮ್ ಸ್ಟೇಗಳು ಹೆಚ್ಚಿರೋದ್ರಿಂದ ಕೆಲಸಕ್ಕೆ ಬಂದವರ ದಾಖಲೆಗಳನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ರು. ಅದೇ ರೀತಿ ದಾಖಲೆ ಸಂಗ್ರಹಿಸುವ ವೇಳೆ ಅಕ್ರಮ ವಲಸಿಗರವರು ಅನ್ನೋದು ಕೂಡ ಪತ್ತೆ ಆಗಿತ್ತು. ಗುರುತಿನ ಚೀಟಿ ಸಿಕ್ಕಿದಂಥ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಇದೀಗ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಎಲ್ಲೆಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ವೈಟ್ಫೀಲ್ಡ್ ಆಗಿರ್ಬೋದು, ಕಾಡುಗೋಡಿ, ಮಾರ್ತಳ್ಳಿ, ಬೆಳ್ಳಂದೂರು, ಮಹದೇವಪುರ ಸೇರಿದಂತೆ ಹಲವೆಡೆ ದಾಳಿ ನಡೆಸುವಂತಹ ಕಾರ್ಯ ಆಗಿದೆ. ಈಗ ತೀವ್ರವಾದಂಥ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಈಗೇನು ಪತ್ತೆಯಾಗಿದ್ದಾರೆ ಅವರ ಒಂದು ಸಂಪರ್ಕದಿಂದ ಮತ್ತಿನ್ಯಾರಾದರೂ ಕೂಡ ಅಲ್ಲಿ ಇದ್ದಾರಾ, ಏನು ಎತ್ತ ಎಲ್ಲವೂ ಕೂಡ ವಿಚಾರಣೆ ಮಾಡಿದ ನಂತರದಲ್ಲಿನೇ ತಿಳಿದು ಬರಲಿದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮೇಲೆ ಈಗ ಪೊಲೀಸ್ ದಾಳಿಗಳಾಗ್ತಾ ಇದೆ. ಪೊಲೀಸ್ ದಾಳಿಗಳು ದಿನನಿತ್ಯವಾಗಿ ಈ ಥರ ಹೆಚ್ಚಳ ಆಗ್ತಾ ಇದ್ರೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರು ಮಾತ್ರ ಯಾವುದೇ ರೀತಿಯ ತಲೆನೋವಿಲ್ಲದೆ ಆರಾಮಾಗಿ ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆ, ಬದುಕ್ತಾ ಇದ್ದಾರೆ. ಯಾರ ಭಯವೂ ಇಲ್ಲ. ಅಕ್ರಮವಾಗಿ ಬಂದು ನೆಲೆಸಿರುವಂತಹ ಬಾಂಗ್ಲಾದವರ ಮೇಲೆ ಇದೀಗ ಪೊಲೀಸರು ದಾಳಿ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ ಪೊಲೀಸರು ಯಾವ ರೀತಿಯಾಗಿ ದಾಳಿ ನಡೆಸಿದ್ದಾರೆ, ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿತ್ತಾ? ಸದ್ಯ ಈಗ ಯಾರಾದರೂ ಪತ್ತೆ ಆಗಿದ್ದಾರಾ? ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಏನು? ದಿವ್ಯಾ, ಬೆಂಗಳೂರಿನಲ್ಲಿ ಮೊದಲಿಂದನೂ ಕೂಡ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ. ಅವರು ಅಕ್ರಮವಾಗಿ ಬೆಂಗಳೂರಿಗೆ ಬಂದು ಇಲ್ಲೇ ಸೆಟ್ಲ್ ಆಗುವಂತದ್ದಾಗಿರ್ಬೋದು, ಇಲ್ಲೇ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ಳುವಂಥದ್ದು ಮತ್ತು ಅನೇಕರು ಈ ನಕಲಿ ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಕೂಡ ಇಲ್ಲಿ ವಾಸವಿದ್ದಾರೆ ಅನ್ನೋದು ಗಂಭೀರ ಆರೋಪ ಕೂಡ ಇತ್ತು. ಮತ್ತು ಯಾವಾಗ ಸರ್ಕಾರದಿಂದಲೂ ಕೂಡ ಸೂಕ್ತವಾದಂತಹ ನಿರ್ದೇಶನ ಕೂಡ ಬರುತ್ತೆ, ಹೀಗಾಗಿ ನಿರಂತರವಾದಂತಹ ಕಾರ್ಯಾಚರಣೆಯನ್ನ ಪೊಲೀಸರು ಆಗಾಗ ನಡೆಸ್ತಾ ಇತ್ತು. ಅದರ ಮುಂದುವರಿದ ಭಾಗವಾಗಿ ಇವತ್ತು ವೈಟ್ ಫೀಲ್ಡ್ ಆಗಿರ್ಬಹುದು, ಕಾಡುಗೋಡಿ, ಮಾರತಳ್ಳಿ ಮತ್ತೆ ಈ ಬೆಳ್ಳಂದೂರು, ಮಹದೇವಪುರ ಸೇರಿ ನಗರದ ಹಲವು ಕಡೆ ಈ ದಾಳಿ ನಡೆದಿರುವಂತದ್ದು. ಅದರಲ್ಲೂ ವೈಟ್ ಫೀಲ್ಡ್ ವಿಭಾಗದ ಪೊಲೀಸರು ಏನಿದ್ದಾರೆ ಅವರು ನಿರಂತರವಾದಂತಹ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ರು. ಇವತ್ತು ಬೆಳಗ್ಗೆಯಿಂದ ದಾಳಿ ಕೂಡ ನಡೆದಿದೆ. ಇನ್ನು ಆಪರೇಷನ್ ಮುಕ್ತ ಹೆಸರಿನಲ್ಲಿ ಒಂದು ಕಾರ್ಯಾಚರಣೆ ಕೂಡ ನಡೆದಿರುವಂತದ್ದು. 500 ಪೊಲೀಸ್ ಸಿಬ್ಬಂದಿ ಈಗ ಕಾರ್ಯಾಚರಣೆ ನಡೆಸಿದ್ದಾರೆ. ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಕೂಡ ಬಂದಿರುವಂತಹ ಜನ ಇಲ್ಲಿದ್ದಾರೆ ಮತ್ತು ಪ್ರತಿಯೊಬ್ಬರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ಆಂಗಲ್ ನಲ್ಲಿ DCP ಸೈದುಲ್ ಆಡವತ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಅಕ್ರಮವಾಗಿ ಬಂದು ನೆಲೆಸಿದ್ರೆ ಅಂತವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಮತ್ತು FRROಗೆ ಪತ್ರ ಬರೆದು ಮುಂದಿನ ಕಾನೂನು ಕ್ರಮ ಏನಿದೆ ಅದನ್ನು ಕೂಡ ಮಾಡ್ತೇವೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಅಂದ್ರೆ DCP ಅವರು ಈಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಬಹುತೇಕ ಜನ ಇಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ಪಕ್ಕದಲ್ಲಿರುವಂತಹ ಅಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಜಾಗ ಏನಿದೆ ಅದು ತುಂಬಾ ಇಕ್ಕಟ್ಟಾಗಿರುವಂತದ್ದು. ಸಣ್ಣ ಸಣ್ಣ ಈ ತಗಡಿನ ಶೀಟ್ಗಳೇನು ಬರುತ್ತೆ ಅವುಗಳನ್ನ ಹಾಕೊಂಡು ಕೂಡ ಇಲ್ಲಿ ವಾಸ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಕೂಡ ಸಾಕಷ್ಟು ದಿನಗಳಿಂದ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ ದಾಳಿ ಆಗುತ್ತೆ ಮತ್ತು ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ID ಕಾರ್ಡ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಏನಾದ್ರೂ ಕೂಡ ಅಕ್ರಮ ಕಂಡು ಬಂದಂತಹ ಸಂದರ್ಭದಲ್ಲಿ ತಕ್ಷಣವೇ ಅವರನ್ನ
ಗಡೀಪಾರು ಮಾಡುವಂತಹ ಪ್ರಕ್ರಿಯೆ FRROಗೆ ತಿಳಿಸುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಅಧಿಕಾರಿಗಳು ತೊಡ್ಕೋತಾರೆ. ಒಟ್ಟಾರೆಯಾಗಿ ಇವತ್ತಿನ ಒಂದು ಈ ಮೆಗಾ ಕಾರ್ಯಾಚರಣೆ ಏನಿದೆ ಇದರಲ್ಲಿ 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದ್ದಾರೆ ಅಂತಂದ್ರೆ ಈ ಒಂದು ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ಇದೆ ಅಂತ ಊಹೆ ಮಾಡ್ಕೊಳ್ಬೇಕಾಗತ್ತೆ. ಸದ್ಯಕ್ಕೆ ಯಾರೆಲ್ಲ ಅಕ್ರಮವಾಗಿ ನೆಲೆಸಿದ್ದಾರೆ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗುತ್ತೆ. ಮತ್ತೆ ಮುಂದೆ ಎಂದೂ ಕೂಡ ಭಾರತಕ್ಕೆ ಬರದಂತೆ ಅವರನ್ನ ಗಡೀಪಾರು ಮಾಡುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಪೊಲೀಸರು ಮುಂದಿನ ಕಾನೂನು ಕ್ರಮ ಏನಿದೆ ಅದಕ್ಕೆ ಮುಂದಾಗಿರುವಂತ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಕೂಡ ಇದೇ ರೀತಿಯಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು. ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅವ್ರಿಗೆ ಸಂಬಂಧಪಟ್ಟಂತಹ ID ಕಾರ್ಡ್ಸ್ ಆಗಿರ್ಬೋದು, ಆಧಾರ್ ಇವೆಲ್ಲವೂ ಕೂಡ ಸಿಕ್ಕಿದೆ, ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಹೇಳಿ ಈ ಒಂದು ಮಾಹಿತಿಯ ಆಧಾರದ ಮೇಲೆ ಇದೇ ರೀತಿಯಾಗಿ ಇನ್ನೊಂದಿಷ್ಟು ಜನರೇನಾದರೂ ಇದ್ದಾರಾ ಏನು ಎತ್ತ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾರೆ. ಬೆಳಗ್ಗೆ 5 ಗಂಟೆಯಿಂದಲೇ ಆಗ್ತಾ ಇರುವಂತಹ ಕಾರ್ಯಾಚರಣೆ ಇದು. ಸುಮಾರು 500 ಪೊಲೀಸ್ ಸಿಬ್ಬಂದಿಯಿಂದ ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಆಪರೇಷನ್ ಮುಕ್ತ ಹೆಸರಿನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಬೇರೆ ಬೇರೆ ದೇಶಗಳಿಂದ ಕೂಡ ಇಲ್ಲಿಗೆ ಜನ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಪ್ರತಿಯೊಬ್ಬರ ದಾಖಲಾತಿಗಳನ್ನು ಕೂಡ ಇದೀಗ ಪರಿಶೀಲನೆ ಮಾಡಲಾಗ್ತಾ ಇದೆ. ಸರ್ಚ್ ನಡ್ತಾ ಇದೆ. ಆದ್ಮೇಲೆ ನಾನು ಸರ್ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಸರ್? ಇವಾಗ ಬಾಂಗ್ಲಾ ವಲಸಿಗರು ಪತ್ತೆ ಆದ್ರೆ ನಂತರ ಅವರನ್ನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ? ಅದೇ ಹೇಳಿದ್ನಲ್ವ, ಈಗ ನಾವು ಬೇರೆ ದೇಶಗಳವ್ರದ್ದು ಯಾರಾದರೂ ಇಮಿಗ್ರೆಂಟ್ಸ್ ಇಲ್ಲಿಗೇಟ್ ಆಗಿ ಇಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ್ರೆ ನಾವು FRRO ಬರ್ತೀವಿ. ಏನಿದೆ ನಮ್ಗೆ ಆಲ್ರೆಡಿ ಇದು ಪ್ರೊಸೀಜರ್ಸ್ ಎಲ್ಲ ಇದ್ದಾವೆ. ಸೊ SOPಗಳನ್ನು ಮಾಡಿದ್ದಾರೆ. ಸೊ ಅದನ್ನು ಅವ್ರನ್ನ FRRO ಪ್ರೊಡ್ಯೂಸ್ ಮಾಡ್ತೀವಿ. ಅವರು ಸಾಟಿಸ್ಫೈ ಆದಮೇಲೆ, ಅಂದರೆ ಇವರು ಬೇರೆ ದೇಶದವರು ಅಂತ ಸಾಟಿಸ್ಫ್ಯಾಕ್ಷನ್ ಆದಮೇಲೆ ಅವರು ನಮಗೆ ಡಿಪ್ಯೂಟೇಷನ್ಗೆ ಆರ್ಡರ್ ಕೊಡ್ತಾರೆ. ಸೊ ಅದು ಎಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಲೋಕಲ್ ಅಡ್ಮಿನಿಸ್ಟ್ರೇಷನಿಂದ ಹೆಲ್ಪ್ ತಗೊಂಡು ನಾವು ಅದನ್ನು ಎಷ್ಟು ಅಂತ ಹೇಳಿಕ್ಕಾಗೋದಿಲ್ಲ. ಸರ್ಚ್ ನಡ್ತಾ ಇದೆ. ಆದಮೇಲೆ ನಾನು ಸರ್ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಸರ್? ಇವಾಗ ಬಾಂಗ್ಲಾ ವಲಸಿಗರು ಪತ್ತೆ ಆದ್ರೆ ನಂತರ ಅವರನ್ನ ಕಾನೂನು ಪ್ರಕ್ರಿಯೆ